ಇನ್ನು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ಗೆ ಕೊನೆ ಹಂತದ ಕಸರತ್ತು ಫೈಟು ನಿರ್ಮಾಣ ಆಗಿದೆ. ಚುನಾವಣಾ ನಾಮಿನೇಷನ್ ವಾಪಸ್ಗೆ ಮನವೊಲಿಕೆ ಮಾತ್ರ ಸಿಕ್ಕಾಪಟ್ಟೆ ಜೋರಾಗಿದೆ. ಎಲೆಕ್ಷನ್ನ ಬಿಸಿ ಮತ್ತೆ ಕಾವೇರಿದೆ. ಕೊನೆಯ ಹಂತದ ಕಸರತ್ತು ಅಂತ ಕರಿತೀವಿ ನಾವು ಇದಕ್ಕೆ. ನಾಮಿನೇಷನ್ ವಾಪಸ್ ತೆಗೆದುಕೊಳ್ಳೋದಕ್ಕೆ ಕೌಂಟೌನ್ ಶುರುವಾಗ್ತಾ ಇದೆ. ಹಾಗಾಗಿ ಅದಕ್ಕೆ ಮನವೊಲಿಕೆ ಮಾಡೋದು ಕೂಡ ಜೋರಾಗ್ತಾ ಇದೆ. ರಾಜ್ಯದ ಗಮನ ಸೆಳೀತಾ ಇದೆ ಈ ಒಂದು ಪ್ರತಿಷ್ಠಿತ ಕುಟುಂಬಗಳ ಜಿದ್ದಾಜಿದ್ದಿಯ ಕಣ. ಒಂದು ಕಡೆ ಜಾರಕಿಹೊಳಿ ಬ್ರದರ್ಸ್ಗೆ ಕತ್ತಿ, ಮತ್ತೊಂದು ಕಡೆ ಸವದಿ ಫ್ಯಾಮಿಲಿ ಕೌಂಟರ್ ಕೊಡ್ತಾ ಇದ್ರು. ಜಾರಕಿಹೊಳಿ ಬಣದ ಅಭ್ಯರ್ಥಿಗಳ ಅವಿರೋಧ ಆಯ್ಕೆಗೆ ಪಣ ತೊಡಲಾಗ್ತಾ ಇದೆ. ಎಲೆಕ್ಷನ್ನ ನಾಮಪತ್ರ ಇದೆಯಲ್ಲ, ಅದನ್ನು ವಾಪಸ್ ಪಡೆದುಕೊಳ್ಳೋದಕ್ಕೆ ಇವತ್ತೇ ಕೊನೆಯ ದಿನ. ಹಾಗಾಗಿ ಮನವೊಲಿಸುವಂತಹ ಪ್ರಯತ್ನಗಳಾಗ್ತಾ ಇದೆ, ಕಸರತ್ತಾಗ್ತಾ ಇದೆ. ಜಾರಕಿಹೊಳಿ ಬ್ರದರ್ಸ್ಗೆ ನಾನಾ ಸಾಹೇಬ್ ಪಾಟೀಲ್ರು ಜಗ್ತಾ ಇಲ್ಲ. ನಾನಾ ಸಾಹೇಬ್ ನಾಮಪತ್ರ ವಾಪಸ್ಗೆ ರಮೇಶ್ ಬಾಲಚಂದ್ರ ಅವರು ಒತ್ತಡ ಏರ್ತಾ ಇದ್ದಾರೆ, ಆದರೆ ಒಪ್ಕೊಳ್ತಾ ಇಲ್ಲ. ವಿಶ್ವನಾಥ್ ಪಾಟೀಲ್ ಮನವೊಲಿಕೆಗೆ ಜಾರಕಿಹೊಳಿ ಬಣ ಸರ್ಕಸ್ ಮಾಡ್ತಾ ಇದೆ. ಮೂವರ ಮನವೊಲಿಕೆಗೆ ಹೆಬ್ಬಾಳ್ಕರ್ ಜಾರಕಿಹೊಳಿ ಬ್ರದರ್ಸ್ ಸರ್ಕಸ್ ಮಾಡ್ತಾ ಇದ್ದಾರೆ. ಸವದಿ ಹಾಗೂ ಕತ್ತಿ ಬಣದಿಂದ ಜಾರಕಿಹೊಳಿ ಬ್ರದರ್ಸ್ಗೆ ಕೌಂಟರ್ ಕೂಡ ಕೊಡಲಾಗ್ತಾ ಇದೆ. ಹೇಳಿದ್ನಲ್ಲ, ಕೌಂಟೌನ್ ಶುರುವಾಗ್ತಾ ಇರೋದು ನಾಮಪತ್ರವನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ. ಅದಕ್ಕೆ ಮನವೊಲಿಕೆ ಚೋರು. ವಾಪಸ್ ನಾಮಪತ್ರವನ್ನು ವಾಪಸ್ ತಗೊಂಡ್ಬಿಟ್ರೆ ಇನ್ನು ಯಾರು ಇರಲ್ವಲ್ಲ ಎದುರಾಳಿಗಳು. ಸೊ ಹಾಗಾಗಿ ಅದಕ್ಕೆ ಕಸರತ್ತುಗಳಾಗ್ತಾ ಇದ್ದಾವೆ. ಅವ್ರು ಬಹಿರಂಗ ಎಲ್ಲ ಇಲೆಕ್ಷನ್ ಒಳಗೆ ಬೇರೆ ಬೇರೆ ಸಿಚುವೇಶನ್ ಆಗ್ತಾ ಇರ್ತೀವಿ. ಈ ಇಲೆಕ್ಷನ್ದಲ್ಲಿ ಬೇರೆ ಸಿಚುವೇಶನ್ ಇದೆ, ಅದ್ರ ಬಗ್ಗೆ ನಾ ಏನು ಮಾತಾಡೋದಿಲ್ಲ. ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡಿ ಟೀಮ್ ವರ್ಕ್ ಮಾಡಿ ಇದನ್ನ ಇಲೆಕ್ಷನ್ ಮಾಡ್ತಾ ಇದ್ದೀವಿ. ಎಲ್ಲ ಲೀಡರ್ಸ್ದು ಕೂಡ ನಾವು ಹೋಗಿ ಭೇಟಿಯಾಗಿ ಅವ್ರದ್ದೆಲ್ಲರದು ಆಶೀರ್ವಾದ ಈಗಾಗಲೇ ಪಡೆದೇನೆ. ನಾ ಅವ್ರಿಗೆ ಒಟ್ಟು ಹೋಗಿ ಭೇಟಿಯಾಗಿ ಇಷ್ಟೇ ಹೇಳಿದ್ದೇನೆ, ನಮಗೆ ಆಶೀರ್ವಾದ ಮಾಡ್ರಿ ಅಂಥೇಳಿ. ಇನ್ನೂವರೆಗೆ ಅವ್ರು ಬಹಿರಂಗವಾಗಿ ಅಂದರೆ ನನಗೆ ನಿಲ್ಲ ಅಂತೇಳಿ ಅಷ್ಟು ಹೇಳಿದ್ದಾರೆ. ಇವತ್ತು ತಾಲೂಕಾ ಪೂರ್ತಿ ನಾವು ಅಷ್ಟೇ ಹೇಳ್ತೀವಿ, ನಾವೆಲ್ಲರೂ ಕೂಡಿ ಮಾಡತ್ತೀವಿ. ಅದನ್ನು ಜಿಲ್ಲಾದ ರಾಜಕೀಯ ಒಳಗೆ ನಾ ಮಾತಾಡೋಷ್ಟು ದೊಡ್ಡವ ಅಲ್ಲ, ಅದಕ್ಕೆ ನಾ ಅದ್ರ ಬಗ್ಗೆ ಏನು ಮಾತಾಡೋದು ಏನಿಲ್ಲ. ಸತೀಶ್ ಸಾವ್ಕಾರ ಯಾವಾಗ ಹೋಗಿ ಭೇಟಿ ಆದ್ನಿ ಅವಾಗ ಅವ್ರಿಗೂ ಹೇಳಿ ಬಂದೀನಿ, ಅವ್ರು ನಿಲ್ಲ ಅಂತ ಹೇಳಿ ಹಿಡಿದರು. ಅದಕ್ಕೆ ನಾನು ನಿಂತು ಹಿಂದೆ ತಗೊಳ್ಳೋದು ಪ್ರಶ್ನೆ ಇಲ್ಲ. ನಾವು ಯಾವತ್ತೂ ಅಂದರೆ ಅವ್ರಿಗೆ ಹೇಳೇ ಬಂದೀವಿ. ಈ ಕನ್ಸಿಡರ್ ಮಾಡಿದಾರು ಮಾಡಿಲ್ಲ ಅಂತ ಅನ್ನೋದಕ್ಕಿಂತ ನಾವು ಪ್ರಿವಿಯಸ್ ಆಗಿ ಐ ಡಿಸೈಡೆಡ್ ಟು ಕಾಂಟೆಸ್ಟ್. ಅದನ್ನ ಏನು ಮಾತಾಡೋದಲ್ಲ. ಬಟ್ ಆ್ಯಸ್ ಪರ್ ಇದು ಮಾಡಿದ್ರೆ ಸತೀಶ್ ಅವ್ರಿಂಬಲ್ಲಿ ಹೋಗ್ತೀವಿ. ರೈತನ ಸೊಸೈಟಿಗೆ ಪಾರದರ್ಶಕವಾಗಿ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗಬೇಕು. ಒಂದೊಂದು ಸೊಸೈಟಿಯಲ್ಲಿ ಹಿಡಿತದಲ್ಲಿ ಇಟ್ಕೊಂಡು ಕುಂತಾರೆ ಭಾಳ ದಿವಸದಿಂದ. ಇವನ್ ಮೆಂಬರ್ಶಿಪ್ ಸಂಬಂಧ ಅವ್ರಿಗೆ ಹಾಕಕ್ಕೆ ಸಾಧ್ಯ ಆಗಲ್ಲ. ಬಿಡೋದು ಎಲ್ಲರೂ ಓಪನ್ ಆಗಿ ಬಿಡಬೇಕು. ಎನಿವನ್ ಕ್ಯಾನ್ ಗೋ, ಎನಿವನ್ ಟೇಕ್ ಕ್ಯಾನ್ ಅವೇಲ್ ದಿ ಲೋನ್ಸ್. ನಾವು ಕೊಡ್ತೇವೆ ಲೋನ್, ಸರ್ಕಾರ ಕೊಟ್ಟಂಥದ್ದು ರೈತ. ಸತೀಶ್ ಜಾರಕಿಹೊಳಿ ನಂತರ ನಾನು ಉತ್ತಮ್ ಪಾಟೀಲ್ಗೆ ನಾನು ಒಂದು 10 ಸಲ ಹೇಳಿದೆ, ಬೇಡ ತಾವು ನಿಲ್ಬೇಡ್ರಿ, ಸಹಕಾರ ಕೊಟ್ಟಿದ್ದು ಒಂದು ಸಲ ನಾವೆಲ್ಲ ಒಂದು ಗ್ರೂಪ್ ಐತಂದು. ಸತೀಶ್ ಅವರು ಹೇಳಿದ್ದಾರೆ, ಸತೀಶ್ ಅವ್ರು ಅವ್ರು ನಿಲ್ಲಂತಿಲ್ಲ. ಈಗ ನೋಡ್ರಿ, ಚಿಂಗಡಿ ಅವ್ರು ಅಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಇದ್ದು ಅವ್ರು ನಮ್ಮ ಜೊತೆ ಬಂದು ಎಲ್ಲ ಮನೆ ಅಂದ್ರೆ ಅವ್ರ ಜೊಲ್ಲೆ ಅವ್ರ ಜೊತೆ ಬಂದು ನಾಮಿನೇಷನ್ ಮಾಡ್ತಾರೆ. ಉತ್ತಮ್ ಪಾಟೀಲ್ ಅವರು ಹಿಂಗೆ ದಯಮಾಡಿ ಇದನ್ನು ಹೇಳಬಾರ್ದು, ಯಾಕಂದ್ರೆ ತಪ್ಪು ಸಂದೇಶ ಹೋಗ್ತೈತಿ. ಸತೀಶ್ ಅವ್ರು ನಿಲ್ಬೇಡ ಅಂತ ಹೇಳಿದ್ದಾರೆ. ವೀರ್ ಕುಮಾರ್ ಪಾಟೀಲ್ ಅವ್ರ ಮುಖಾಂತರ ನೀವು ನಿಲ್ಲಕ್ಕೆ ಹೋಗಬೇಡಿ, ಇದೊಂದು ಸಲ ಹಿಂದೆ ಸರಿ, ನಾವು ಜೊಲ್ಲೆ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರು ಹಿಂದೆ ತಕ್ಕೊಳ್ಳಿ ಅನಿವಾರ್ಯವಾಗಿ ಇನ್ನೊಂದು 2 ದಿವಸ ಸತೀಶ್ ಅವರು ಓಪನ್ ಆಗಿ ಆ ವಿಷಯ ಹೇಳುವಂಥ ಪರಿಸ್ಥಿತಿ ಅದೇ. ವೀರ್ ಕುಮಾರ್ ಪಾಟೀಲ್ ಅವ್ರಿಗೆ ಸತೀಶ್ ಅವ್ರು ಡೈರೆಕ್ಷನ್ ಕೊಟ್ಟರೆ ನೀವು ದಯಮಾಡಿ ಅವ್ರಿಗೆ ಹೇಳ್ರಿ, ನಿಪ್ಪಾನೆ ನಿಲ್ಲೋದು ಬೇಡ, ಅನ್ನ ಸ್ವಲ್ಪ ಜೊಲ್ಲೆ ಅವ್ರು ನಿಲ್ಲಿ, ಅವ್ನು ಅನ್ನ ಪೋಸ್ ಮಾಡತ್ತೇಳಿ. ಆದರೂ ಅವ್ರು ಕೇಳ್ತಿಲ್ಲ, ಇನ್ನೂ ಕನ್ವಿನ್ಸ್ ಮಾಡ್ತೇವ್ರಿ, ಇನ್ನೂ ಪ್ರಯತ್ನ ಮಾಡ್ತೇವೆ. ಅಲ್ಲ ಅದೇ ಎಲ್ಲ ಒಪ್ಪಿಗೆ ಪಡೆದಿಲ್ಲ ಅವ್ರಿ, ಯಾಕಂದ್ರೆ ಬ್ಯಾಡ ಅಂತ ಹೇಳಿದಾರೆ, ಸ್ಪಷ್ಟವಾಗಿ ಹೇಳಿದಾರೆ ನೀವು ನಿಲ್ಬೇಡ ಅಂತೇಳಿ. ಆದರೂ ಅವ್ರು ಹಂಗೆ ಹೆಸರು ಹೇಳ್ತೇವೆ, ದಯಮಾಡಿ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ಬೆಳಗಾವಿ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಕೊನೆಯ ಹಂತದ ಕಸರತ್ತು ಹೆಂಗ್ ನಡೀತಾ ಇದೆ? ಹೌದು ಸರ್, ಇನ್ನು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಚುನಾವಣೆಯ ಕೊನೆಯ ಹಂತದ ಕಸರತ್ತು ಜೋರಾಗಿದೆ ಅಂತಾನೆ ಹೇಳ್ಬೇಕಾಗುತ್ತೆ. ಪ್ರಮುಖವಾಗಿ ಪ್ರತಿಷ್ಠಿತ ಕುಟುಂಬಗಳಾದ ಕತ್ತಿ ಕುಟುಂಬ ಮತ್ತು ಏನು ಜಾರಕಿಹೊಳಿ ಮತ್ತು ಸವದಿ ಕುಟುಂಬದ ನಡುವೆ ಒಂದು ತೀವ್ರ ಕಸರತ್ತು ನಡೆದಿದೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ಸತಾಯುಗತಾಗಿ ಡಿಸಿಸಿ ಬ್ಯಾಂಕಿನ ನಿರ್ದೇಶಕ ಸ್ಥಾನದಲ್ಲಿ ಏನು ಜಾರಕಿಹೊಳಿಯ ಸಹೋದರ ಇದ್ದಂತ ಬಾಲಚಂದ್ರ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಆದಿಯಾಗಿ ಈಗಾಗಲೇ 6 ಒಂದು ನಿರ್ದೇಶಕ ಸ್ಥಾನವನ್ನ ಅವಿರೋಧವಾಗಿ ಆಯ್ಕೆ ಮಾಡಲು ಯಶಸ್ವಿಯಾಗಿದ್ದಾರೆ. ಉಳಿದಂತ ಏನು 10 ಒಂದು ಸ್ಥಾನಗಳಿದಾವೆ, 10 ಸ್ಥಾನಗಳಲ್ಲಿ ಸಹ ನಮ್ಮದೇ ಒಂದು ನಿರ್ದೇಶಕ ಸ್ಥಾನಗಳು ಬರಬೇಕಂತೇಳಿ ಒಂದು ಕಡೆ ಕತ್ತಿ ಕುಟುಂಬ, ಇನ್ನೊಂದು ಕಡೆ ಲಕ್ಷ್ಮಣ ಸವದಿ ಅವರು ಏನಿದ್ದಾರೆ, ಶಾಸಕರಾದಂತ ಲಕ್ಷ್ಮಣ ಸವದಿ ಮತ್ತು ಶಾಸಕರಾದಂತ ರಮೇಶ್ ಜಾರಕಿಹೊಳಿ, ಅದೇ ತರನಾಗಿ ಸಚಿವರಾದಂತ ಏನು ಸತೀಶ್ ಜಾರಕಿಹೊಳಿ ಇವರ ನಡುವೆ ಒಂದು ಜಿದ್ದಾಜಿದ್ದ ಕಣವಾಗಿ ಮಾರ್ಪಟ್ಟಿದೆ ಅಂತ ಹೇಳ್ಬೇಕಾಗುತ್ತೆ. ಪ್ರಮುಖವಾಗಿ ಏನು ಡಿಸಿಸಿ ಬ್ಯಾಂಕ್ ನಮ್ಮ ಕೈಯಲ್ಲಿದ್ದರೆ ಇಡೀ ಬೆಳಗಾವಿ ಜಿಲ್ಲೆಯ ರೈತರು ನಮ್ಮ ಕೈಯಲ್ಲಿದ್ದಂತೆ ಮುಂದಿನ ಚುನಾವಣೆಯಲ್ಲಿ ನಮಗೆ ಒಳ್ಳೇದಾಗತ್ತೆ, ನಮ್ಮ ಹಿಡಿತದಲ್ಲಿರುತ್ತೆ ಅಂತ ಏಕೈಕ ಉದ್ದೇಶದಿಂದ
ಆ ಮೂರೂ ಕುಟುಂಬಗಳು ಆ ಒಂದು ರಾಜಕೀಯ ಏನು DCC ಬ್ಯಾಂಕ್ ಇದೆ, ಆ DCC ಬ್ಯಾಂಕ್ ನಿರ್ದೇಶಕ ಸ್ಥಾನದಲ್ಲಿ ಗೆದ್ದಿದ್ದೇ ಆಗಿತ್ತು ಅಂತಂದ್ರೆ ಇಡೀ ಜಿಲ್ಲೆ ನಮ್ಮ ಕೈಯಲ್ಲಿರುತ್ತೆ ಅಂತೇಳಿ ಈಗ ಕೊನೆಯ ಹಂತದ ಕಸರತ್ತು ಮಾಡ್ತಾ ಇದ್ರೆ. ಇವತ್ತು ಏನು ಒಂದು ಪರಿಶೀಲನೆ ನಡೀತು. ಇವತ್ತು ಯಾವುದೇ ಕಾರಣಕ್ಕೂ ಉಳಿದಂತ ಆ ಸದಸ್ಯರು ಏನಿದ್ದಾರೆ ನಾಮನಿರ್ದೇಶನ ಆಗಿದ್ರು. ಓಕೆ ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ. ಬಟ್ ನಾಮಿನೇಷನ್ಗೆ ಕಡೆಯ ಹಂತದ ಕಸರತ್ತು ಅಂದರೆ ಮನವೊಲಿಕೆಗೆ ವಾಪಸ್ ತಗೊಳ್ಳೋದಕ್ಕೆ ಕ್ಷಣಗಣನೆ ಶುರುವಾಗ್ತಾ ಇದೆ ಆ ಒಂದು ಕಡೆಯ ಹಂತದ ಸರ್ಕಸ್ಸು. ಜೊತೆಗೆ ನಾಮಿನೇಷನ್ ವಾಪಸ್ ಪಡೆದುಕೊಳ್ಳೋದಕ್ಕೆ ಇವತ್ತೇ ಲಾಸ್ಟ್ ಡೇಟು. ಸೊ ಹಾಗಾಗಿ ಕಸರತ್ತು ಜೋರಾಗಿ ನಡೀತಾ ಇದೆ, ಮನವೊಲಿಕೆ ಮಾಡ್ಕೊಳ್ಳೋದಕ್ಕೂ ಜೋರಾಗಿ ನಡೀತಾ ಇದೆ. ಮತ್ತೊಂದು ಕಡೆ ಜಾರಕಿಹೊಳಿ ಬ್ರದರ್ಸ್ಗೆ ಕತ್ತಿ ಮತ್ತು ಸವದಿ ಫ್ಯಾಮಿಲಿ ಕೌಂಟರ್ ಕೊಡ್ತಾ ಇರೋದು. ಎಲೆಕ್ಷನ್ ನಾಮಪತ್ರ ವಾಪಸ್ ಪಡ್ಕೊಳ್ಳೋಕ್ಕೆ ಇವತ್ತೇ ಲಾಸ್ಟ್ ದಿನ ಆಗಿರೋದ್ರಿಂದ ನೀ ಕೊಡೆ ನಾ ಬಿಡೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ.